ಜಂಕ್ ಫುಡ್ ಮಕ್ಕಳ ಆಹಾರ ಪದ್ಧತಿಯನ್ನ ಆವರಿಸಿಕೊಂಡು ಬಿಟ್ಟಿದೆ. ಮಕ್ಕಳಿಗೆ ಆರೋಗ್ಯಕರ ಆಹಾರಕ್ಕಿಂತಲೂ ಜಂಕ್ ಫುಡ್ಗಳೇ ಹೆಚ್ಚು ಇಷ್ಟವಾಗ್ತಿದೆ. ಇಂಥ ಆಹಾರಗಳಿಂದ ಮಕ್ಕಳಲ್ಲಿ ಸ್ಥೂಲಕಾಯತೆ ಅಂದ್ರೆ ಬೊಜ್ಜು ಸಮಸ್ಯೆ ಬಹಳ ಹೆಚ್ಚಾಗ್ತಿದೆ. ಇದು ಚಿಕ್ಕ ಮಕ್ಕಳಲ್ಲಿ ಹೃದ್ರೋಗ, ಮಧುಮೇಹ, ರಕ್ತದೊತ್ತಡ, ಅಧಿಕ ಕೊಲೆಸ್ಟ್ರಾಲ್, ಮೂಳೆಯ ದೌರ್ಬಲ್ಯ ಸೇರಿದ ಹಾಗೆ ಅನೇಕ ಸಮಸ್ಯೆಗಳನ್ನು ಕೂಡ ಉಂಟು ಮಾಡ್ತಿದೆ. ಹೀಗಾಗಿ ಮಕ್ಕಳಿಗೆ ಯಾವ ರೀತಿಯ ಆಹಾರವನ್ನ ಕೊಡಬೇಕು ಅನ್ನೋದು ಪೋಷಕರ ಜವಾಬ್ದಾರಿಯಾಗಿದ್ದು ಆ ಕುರಿತ ಡೀಟೇಲ್ಸ್ ಇಲ್ಲಿದೆ. ಮಕ್ಕಳಲ್ಲಿ ಬೊಜ್ಜು ಹೆಚ್ಚಿಸುವ ಜಂಕ್ ಫುಡ್. ಜಂಕ್ ತಿನ್ನುವ ಚಟ ಬೀಳಿಸುವುದು ಹೇಗೆ? ಜಂಕ್ ಫುಡ್ ಮಕ್ಕಳ ಆಹಾರ ಪದ್ಧತಿಯನ್ನ ಆವರಿಸಿಕೊಂಡು ಬಿಟ್ಟಿದೆ. ಮಕ್ಕಳಿಗೆ ಆರೋಗ್ಯಕರ ಆಹಾರಕ್ಕಿಂತಲೂ ಜಂಕ್ ಫುಡ್ಗಳೇ ಹೆಚ್ಚು ಇಷ್ಟ ಆಗ್ತಿದೆ. ಇಂತಹ ಆಹಾರಗಳಿಂದ ಮಕ್ಕಳಲ್ಲಿ ಸ್ಥೂಲಕಾಯತೆಯ ಸಮಸ್ಯೆ ಬಹಳ ಹೆಚ್ಚಾಗ್ತಿದೆ. ಇದು ಚಿಕ್ಕ ಮಕ್ಕಳಲ್ಲಿ ಹೃದ್ರೋಗ, ಮಧುಮೇಹ, ರಕ್ತದೊತ್ತಡ, ಅಧಿಕ ಕೊಲೆಸ್ಟ್ರಾಲ್ ಮುಂತಾದ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಅಲ್ಟ್ರಾ ಸಂಸ್ಕರಿಸಿದ ಆಹಾರಗಳ ಜನಪ್ರಿಯತೆಯು ಕಳೆದ ಕೆಲವು ದಶಕಗಳಿಂದ ಹೆಚ್ಚುತ್ತಿದೆ. ಮಕ್ಕಳ ದೇಹದಲ್ಲಿ ಹೆಚ್ಚು ಕೊಬ್ಬು ಸಂಗ್ರಹವಾಗುವುದಕ್ಕೆ ಇದು ಮುಖ್ಯ ಕಾರಣವಾಗಿದೆ. ಬರ್ಗರ್ ಮತ್ತು ಪಿಜ್ಜಾ ಅಥವಾ ಆಲೂಗಡ್ಡೆ ಚಿಪ್ಸ್ ಅಥವಾ ಚಾಕೊಲೇಟ್ ಮುಂತಾದವು ಹೆಚ್ಚಿನ ಕ್ಯಾಲೋರಿ, ಸಕ್ಕರೆ ಮತ್ತು ಕೊಬ್ಬಿನ ಅಂಶವನ್ನು ಹೊಂದಿರುತ್ತವೆ. ವೈದ್ಯಕೀಯ ಜರ್ನಲ್ ದಿ ಲಾನ್ಸೆಟ್ ಅಲ್ಲಿ ಪ್ರಕಟವಾದ ಹೊಸ ಅಧ್ಯಯನ 1990ರಿಂದ ಮಕ್ಕಳಲ್ಲಿ ಸ್ಥೂಲಕಾಯದ ಜಾಗತಿಕ ದರ 4 ಪಟ್ಟು ಹೆಚ್ಚಾಗಿದೆ ಮತ್ತು ವಯಸ್ಕರಲ್ಲಿ ಈ ಬೊಜ್ಜಿನ ಸಮಸ್ಯೆ ದುಪ್ಪಟ್ಟಾಗಿದೆ ಅಂತ ಹೇಳಿದೆ. ಮಕ್ಕಳಲ್ಲಿ ಜಂಕ್ ಫುಡ್ ಸೇವನೆಯನ್ನ ನಿಯಂತ್ರಿಸೋದು ಹೇಗೆ? ವಿಟಮಿನ್ಗಳು, ಖನಿಜಗಳು ಮತ್ತು ಫೈಬರ್ ಅಂಶ ಸಮೃದ್ಧವಾಗಿರುವ ಸಂಪೂರ್ಣ ಆಹಾರವನ್ನ ಸೇವಿಸುವ ಪ್ರಾಮುಖ್ಯತೆಯ ಬಗ್ಗೆ ಮಕ್ಕಳಿಗೆ ಬಾಲ್ಯದಿಂದಲೇ ಶಿಕ್ಷಣ ನೀಡುವುದು ಅಗತ್ಯ. ಇದು ಜೀವನ ಪರ್ಯಂತ ಆರೋಗ್ಯಕರ ಆಹಾರ ಪದ್ಧತಿಯನ್ನು ಬೆಳೆಸಲು ಬಹಳ ಮುಖ್ಯವಾಗಿದೆ. ಜಂಕ್ ಫುಡ್ ಇಂದ ಮಕ್ಕಳನ್ನ ದೂರ ಇಡಲು ಪೋಷಕರು ಈ ಕೆಳಗಿನ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಊಟದ ಯೋಜನೆ ಮತ್ತು ಅಡುಗೆಯಲ್ಲಿ ಮಕ್ಕಳನ್ನ ತೊಡಗಿಸಿಕೊಳ್ಳಿ. ಊಟವನ್ನ ಯೋಜಿಸುವ ಮತ್ತು ತಯಾರಿಸುವ ಪ್ರಕ್ರಿಯೆಯಲ್ಲಿ ಮಕ್ಕಳನ್ನ ತೊಡಗಿಸಿಕೊಳ್ಳೋದ್ರಿಂದ ಹೊಸ ಆಹಾರಗಳ ರುಚಿ ನೋಡಲು ಮತ್ತು ಆರೋಗ್ಯಕರ ಆಹಾರ ಪದ್ಧತಿಯನ್ನ ರೂಢಿಸಿಕೊಳ್ಳುವಂತೆ ಮಾಡಲು ಅವರನ್ನ ಪ್ರೋತ್ಸಾಹಿಸಬಹುದು. ನಿಮ್ಮ ಶಾಪಿಂಗ್ ಪಟ್ಟಿಯಿಂದ ಅನಾರೋಗ್ಯಕರ ತಿಂಡಿಗಳನ್ನು ತೆಗೆದುಹಾಕಿ. ಜಂಕ್ ಫುಡ್ ಖರೀದಿಸೋದನ್ನು ತಪ್ಪಿಸುವ ಮೂಲಕ ನಿಮ್ಮ ಮಕ್ಕಳಿಗೆ ಜಂಕ್ ಫುಡ್ ತಿನ್ನುವ ಆಸೆ ಉಂಟಾಗದಂತೆ ನೋಡಿಕೊಳ್ಳಿ. ಇದರ ಬದಲಿಗೆ ಸಂಪೂರ್ಣ ಆಹಾರ, ಆರೋಗ್ಯಕರ ಆಹಾರ ಮತ್ತು ಮನೆಯಲ್ಲಿ ತಯಾರಿಸಿದ ಊಟಕ್ಕೆ ಆದ್ಯತೆ ನೀಡಿ. ಪೌಷ್ಟಿಕಾಂಶವುಳ್ಳ ಊಟವನ್ನ ಹೆಚ್ಚು ಆಕರ್ಷಕವಾಗಿ ಮಾಡಿ. ಆರೋಗ್ಯಕರ ಆಹಾರವನ್ನ ಸೃಜನಾತ್ಮಕವಾಗಿ ಮತ್ತು ಆನಂದದಾಯಕ ರೀತಿಯಲ್ಲಿ ಪ್ರಸ್ತುತಪಡಿಸುವ ಮೂಲಕ ಮಕ್ಕಳಿಗೆ ಅದರ ಬಗ್ಗೆ ಆಸಕ್ತಿ ಮೂಡುವಂತೆ ಮಾಡಿ. ಉದಾಹರಣೆಗೆ, ಹಣ್ಣು ಕಟ್ಟರ್ಗಳನ್ನು ಬಳಸುವುದು ಅಥವಾ ನೋಡಲು ಇಷ್ಟ ಆಗುವ ವಿನ್ಯಾಸಗಳಲ್ಲಿ ತರಕಾರಿಗಳನ್ನು ಜೋಡಿಸೋದು. ಇಂತಹ ಪ್ರಯತ್ನಗಳನ್ನು ಮಾಡಿ. ನಿಮ್ಮ ಆಹಾರ ಶೈಲಿ ಚೆನ್ನಾಗಿರಲಿ. ಮಕ್ಕಳು ಸಾಮಾನ್ಯವಾಗಿ ತಮ್ಮ ಹೆತ್ತವರ ನಡವಳಿಕೆಯನ್ನ ಅನುಕರಿಸುತ್ತಾರೆ. ಆದ್ದರಿಂದ ನೀವು ಯಾವ ರೀತಿಯ ಆಹಾರಗಳನ್ನು ತಿಂತೀರಿ, ಹೇಗೆ ತಿನ್ನುತ್ತೀರಿ ಎಂಬುದು ಕೂಡ ಮುಖ್ಯ ಆಗುತ್ತೆ. ಉತ್ತಮ ಆಹಾರದ ಆಯ್ಕೆಗಳನ್ನು ಮಾಡುವುದು ಮತ್ತು ಅನಾರೋಗ್ಯಕರ ಆಯ್ಕೆಗಳನ್ನು ದೂರ ಇಡುವುದರಿಂದ ನಿಮ್ಮ ಮಕ್ಕಳು ಅದೇ ರೀತಿ ಮಾಡಲು ಪ್ರಭಾವ ಬೀರಬಹುದು. ಟಿವಿ, ಮೊಬೈಲ್ ನೋಡುವ ಸಮಯವನ್ನ ಕಡಿಮೆ ಮಾಡಿ. ಮಕ್ಕಳಲ್ಲಿ ಅನಾರೋಗ್ಯಕರ ತಿಂಡಿಗಳ ಹೆಚ್ಚಿದ ಬಳಕೆಗೆ ಅತಿಯಾದ ಟಿವಿ, ಮೊಬೈಲ್ ನೋಡುವಿಕೆ ಕೂಡ ಕಾರಣ. ಸ್ಕ್ರೀನ್ ಸಮಯವನ್ನ ಸೀಮಿತಗೊಳಿಸುವುದರಿಂದ ಈ ಅಭ್ಯಾಸವನ್ನ ದೂರ ಇಡಬಹುದು. ಆರೋಗ್ಯಕರ ತಿಂಡಿಗಳನ್ನು ಸೇವಿಸಿ. ನಿಮ್ಮ ಮಕ್ಕಳನ್ನ ಸಕ್ಕರೆ ಅಥವಾ ಖಾರವನ್ನು ಸೇವಿಸಲು ಬಯಸಿದಾಗ ಹಣ್ಣುಗಳು, ನಟ್ಸ್, ಸೀಡ್ಸ್ ಅಥವಾ ಪಾಪ್ಕಾರ್ನ್ ನಂತಹ ಪೌಷ್ಟಿಕಾಂಶದ ಆಹಾರವನ್ನು ನೀಡಿ. ನಿಮ್ಮ ಮಕ್ಕಳಿಗೆ ಆಹಾರದೊಂದಿಗೆ ಆರೋಗ್ಯಕರ ಸಂಬಂಧವನ್ನು ಬೆಳೆಸಲು ಮನೆಯಲ್ಲಿ ಉತ್ತಮ ಆಹಾರ ಪದ್ಧತಿಯನ್ನು ಅನುಸರಿಸುವುದು ಬಹಳ ಮುಖ್ಯ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836,
ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.